ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಇವತ್ತು ಭಾಳ ದಿನ ಅಲ್ಲ, ತಿಂಗಳೇ ಆಗೋಯ್ತು ಅನ್ಕೊತೀನಿ. ತುಂಬ ದಿನ ಆದಮೇಲೆ ನಾನು ಇವತ್ತು ವ್ಲಾಗಿಂಗ್ ಮಾಡ್ತಾಯಿದ್ದೀನಿ. ಸೊ ಎಸ್, ಆಫ್ಟರ್ ದಿಸ್ ಅಟ್ಲೀಸ್ಟ್ ಡೈಲಿ ಅಲ್ದಿದ್ರು 1-2 ಡೇಸ್ ಅಥವಾ 1 ಡೇ ಗ್ಯಾಪ್ ಕೊಟ್ಟು ಒಂದೊಂದು ವ್ಲಾಗ್ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ನಾನು ಇವಾಗ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದೀನಿ. ಸೊ ಬೆಳಿಗ್ಗೆ ನನಗೆ ತುಂಬ ಹೆವಿ ಡ್ಯೂಟಿ ಇರುತ್ತೆ. ಸೊ ಅದಷ್ಟು ಕೆಲಸ ಎಲ್ಲ ಮುಗಿಸಿ ಇವಾಗ ಆಲ್ಮೋಸ್ಟ್ ಇಟ್ಸ್ 1 o'clock. ಸೊ ನಾನು ನನ್ನ ಸ್ಯಾರಿ ಶಾಪ್ಗೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ. ಸೊ ಯಾರ್ಯಾರು ನಮ್ಮ ಸ್ಯಾರಿ ಕಲೆಕ್ಷನ್ನ ನೋಡಬೇಕು ಅಂದ್ಕೊಳ್ತಿರೋ ಅವರೆಲ್ಲರೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ದಟ್ ಈಸ್ ಐಕ್ಯಾ ಸಿಲ್ಕ್ಸ್. ಸೊ ನಿಮಗೆ ಎಲ್ಲ ವೆರೈಟೀಸ್ ಆಫ್ ಸ್ಯಾರೀಸಲ್ಲಿ ಸಿಗುತ್ತೆ. ಬುಕ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದ್ರಲ್ಲಿ ಕೊಟ್ಟಿರುವಂತಹ ನಂಬರ್ಗೆ DM ಮಾಡಿ ಅಥವಾ ವಾಟ್ಸಪ್ ಮಾಡಿ. ಓಕೆ, ಸೊ ಅದರಲ್ಲಿ ನಿಮ್ಗೆ ಇಷ್ಟ ಆಗಿರುವಂತಹ ಎಲ್ಲ ಸ್ಯಾರಿಗಳು ಅವೈಲಬಲ್ ಇರುತ್ತೆ. ಸೊ ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ಸೊ ಚೆಕ್ಔಟ್. ಸೊ ಹಾಗೆ ಇವತ್ತು ವ್ಲಾಗಿಂಗ್ ಮಾಡ್ತಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಎಸ್, ಆಫ್ಟರ್ ಲಾಂಗ್ ಟೈಮ್ ನಾವೆಲ್ಲರೂ ಲೇಡೀಸ್ ಒಂದು ಗ್ಯಾಂಗ್ ಸೇರ್ಕೊಂಡ್ಬಿಟ್ಟಿದ್ದೀವಿ. ಸೊ ನಮ್ಮ ಲೇಡೀಸ್ ಗ್ಯಾಂಗ್. ಸೊ ಮೋರ್ ಓವರ್ ಫ್ರೆಂಡ್ಸ್ ಇವಾಗ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ವೈ ನಾಟ್ ಕ್ಯಾಚ್ ಅಪ್ ಅಂತ. ಸೊ ಇವೆಲ್ಲ ಮೂಮೆಂಟ್ಸ್ನ ನಿಮ್ಮ ಜೊತೆಗೂ ಹಂಚ್ಕೋಬೋದು ನಾನು. ಹಾಗಾಗಿ ಸೊ ಇಲ್ಲಿ ನಮಗೆ ನಿಯರ್ ಬೈ ವೆರಿ ಬ್ಯೂಟಿಫುಲ್ ವಾಕಿಂಗ್ ಸ್ಪಾಟ್, ಜಾಗಿಂಗ್ ಸ್ಪಾಟ್ ಅಂತ ಹೇಳ್ಬೋದು, ಅಥವಾ ಆಕ್ಸಿಜನ್ ಸ್ಪಾಟ್ ಅಂತ ಹೇಳ್ಬೋದು. ಸೊ ಆಕ್ಸಿಜನ್ ಪಾರ್ಕ್ ಇದೆ ನಮಗೆ. ಅದನ್ನು ಆಕ್ಸಿಜನ್ ಪಾರ್ಕ್ ಅಂತಲೇ ಫೇಮಸ್ ಮಾಡಿದ್ದಾರೆ. ಇಟ್ಸ್ ಅ ನ್ಯಾಷನಲ್ ಟ್ರೀ ಪಾರ್ಕ್. ಸೊ ಅಲ್ಲಿಗೆ ನಾವಿವತ್ತು ಈವ್ನಿಂಗ್ ವಾಕ್ ಹೋಗ್ತಾ ಇದ್ದೀವಿ. ಇಟ್ಸ್ ಆಲ್ಮೋಸ್ಟ್ 7-8 ಕಿಲೋಮೀಟರ್ಸ್. ಸೊ ಮೊನ್ನೆನೂ ಹೋಗಿದ್ವಿ. ಸೊ 1 ಡೇ ಗ್ಯಾಪ್ ತೊಗೊಂಡ್ವಿ. ಇಟ್ಸ್ ರಿಯಲಿ ಹಾರ್ಡ್ ಟು ವಾಕ್. ತುಂಬ ಜನ ಫುಲ್ ರೌಂಡ್ ಹಾಕ್ತಾರೆ. ಸೊ ನಾವು ಮೊನ್ನೆ ಫುಲ್ ರೌಂಡ್ 8 ಕಿಲೋಮೀಟರ್, ಆಲ್ಮೋಸ್ಟ್ 8 ಕಿಲೋಮೀಟರ್ಸ್ ನಾವು ವಾಕ್ ಮಾಡಿದ್ದೀವಿ. ಸೊ ಹಾಗಾಗಿ ಮತ್ತೆ ಇವತ್ತು ಅದೇ ಜರ್ನಿನ ಕಂಟಿನ್ಯೂ ಮಾಡೋಣ ಅಂಥೇಳಿ. ಸೊ ಅವರೆಲ್ಲರನ್ನ ನಿಮಗೆ ಭೇಟಿ ಮಾಡಿಸ್ತೀನಿ. ಹಾಗೆ ಏನೇನು ಎಂಜಾಯ್ ಮಾಡ್ತಾ ಇರ್ತೀವಿ ಹೋಗುವಾಗ ಅಂಥೇಳಿ ಕೂಡ ನಿಮಗೆ ಶೋ ಮಾಡ್ತೀನಿ. ಹಾಗೆ ತುಂಬ ಸ್ಟ್ರೆಸ್ ಫ್ರೀ ಲೈಫ್ ಬೇಕಾ? ಪ್ಲೀಸ್ ಗೋ ಆ್ಯಂಡ್ ವಾಕ್. ಯಾಕೆ ಹೇಳ್ತಾ ಇದ್ದೀನಿ ಇದು ಅಂತ ಹೇಳಿದ್ರೆ, ವಾಕಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಐ ಫೀಲ್ ವೆರಿ ಲೈಟ್. ನನ್ನ ವೆಯ್ಟ್ ಲಾಸ್ ಜರ್ನಿಗೂ ಕೂಡ ಹೆಲ್ಪ್ ಮಾಡಿದೆ. ಸೊ ಆಲ್ಮೋಸ್ಟ್ ಐ ಲಾಸ್ 7 kgs. ಯಾಕಂದರೆ ತುಂಬ ವೆಯ್ಟ್ ಗೇನ್ ಆಗಿತ್ತು ಬಿಕಾಸ್ ಆಫ್ ಸಮ್ ಹೆಲ್ತ್ ಇಶ್ಯೂಸ್. ಸೊ ಹಾಗಾಗಿ ಅದೆಲ್ಲನೂ ಸರಿ ಮಾಡಿಕೊಂಡು ಇವಾಗ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ಐ ಲಾಸ್ಟ್ ಆಲ್ಮೋಸ್ಟ್ 7 kgs. ಐ ಆಮ್ ವೆರಿ ಸೂಪರ್ ಹ್ಯಾಪಿ ಅಂತ ಹೇಳ್ಬೋದು. ಸೊ ಹಾಗಾಗಿ ನೀವು ಕೂಡ ನನ್ನ ವೆಯ್ಟ್ ಲಾಸ್ ಜರ್ನಿ ತಿಳ್ಕೊಬೇಕು ಅಂತ ಹೇಳಿದ್ರೆ DM ಮಾಡಿ ಅಥವಾ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಹಾಗೆ ಇನ್ನೂ ವೆಯ್ಟ್ ಲಾಸ್ ಆಗೋದು ತುಂಬ ಇದೆ. ಸೊ ಮತ್ತೆ ಸಿಗ್ತೀನಿ. ಸೊ ಕ್ವಿಕ್ಕಾಗಿ ನಾನು ರೆಡಿಯಾಗಿ ಇನ್ನೇನು ಹೊರಡಬೇಕು. ಬಟ್ ನಾನು ತುಂಬ 4 ದಿವಸದಿಂದ ಕೆಮ್ಮಿದೆ. ಮಾತಾಡ್ತಾ ತುಂಬ ಮಾತಾಡ್ತಾ ಇದ್ದರೆ ಕೆಮ್ಮು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಒಂದು ಕ್ವಿಕ್ ಹೋಮ್ ರೆಮಿಡಿ ಮಾಡ್ತಿದ್ದೀನಿ. ಸೊ ಏನೇನು ಹಾಕಿದ್ದೀನಿ ಇದಕ್ಕೆ ಅಂತ ಹೇಳಬೇಕು ಅಂದರೆ, ನೀವು ಈ ರೀತಿ ಒಂದು ಸೌಂಡ್ ತೊಗೊಂಡು ಅದನ್ನು ಗ್ಯಾಸಲ್ಲಿಟ್ಟು ಬಿಸಿ ಮಾಡ್ಕೊಳ್ಳಿ. ಸೊ ಬಿಸಿ ಮಾಡ್ಕೊಂಡು ಆಫ್ ಮಾಡಿಬಿಡಬೇಕು. ಮತ್ತು ಅದಕ್ಕೆ ಜೇನುತುಪ್ಪ, ನಾನು ಪ್ಯೂರ್ ಹನಿ ಯೂಸ್ ಮಾಡಿದ್ದೀನಿ. ಸೊ ಇದು ಪ್ಯೂರ್ ಹನಿ ನಮ್ಮ ಊರಿಂದ ತಂದಿರೋದು. ಸೊ ಅದನ್ನು ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಕಿಸನ್ ಜಾಮ್ ಬಾಟ್ಲಲ್ಲಿ. ಯಾವುದು ವೇಸ್ಟ್ ಮಾಡಬಾರ್ದು. ಸೊ ಆ ಹನಿ ಹಾಕಿದ್ದೀನಿ 1 ಟೇಬಲ್ ಸ್ಪೂನ್ ಅಷ್ಟು. ಹಾಗೆ ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಕಾಳುಮೆಣಸು ಪೌಡ್ರ್ ಹಾಕ್ಕೊಳ್ಳಿ. ಸೊ ಕಾಳುಮೆಣಸು ಜಜ್ಜಿ ಹಾಕ್ಕೊಂಡ್ರೂ ನಡೆಯುತ್ತೆ. ಸೊ ನೀವು ಬೇಕು ಅಂದರೆ ಶುಂಠಿ ಕೂಡ ಹಾಕ್ಕೋಬೋದು. ಸೊ ಇದು ಇಷ್ಟು ತಿಕ್ ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಆ ರೀತಿ ಕಲಿಸ್ಕೊಳ್ಳಿ. ಸೊ ಗ್ಯಾಸ್ ಆಫ್ ಮಾಡಿಕೊಂಡು ನೀವು ಇದೆಲ್ಲ ಇಂಗ್ರೀಡಿಯೆಂಟ್ ಹಾಕ್ಕೊಂಡು ಕಲಿಸ್ಕೋಬೇಕು. ಸೊ ನೆಕ್ಸ್ಟ್ ಈಗ ಕೂಲ್ ಡೌನ್ ಆಗಿದೆ. ಸೊ ಇದನ್ನು ಜಸ್ಟ್ ಹೀಗೆ ನುಂಗ್ಬಿಡಬೇಕು. ಆ್ಯಕ್ಚುಲಿ ಉಪ್ಪು, ಖಾರ, ಸಿಹಿ 3 ಕಂಪ್ಲೀಟಾಗಿ ಬ್ಲೆಂಡ್ ಆಗಿರುವಂಥ ಒಂದು ಲೇಹ ಅಂತಲೇ ಹೇಳ್ಬೋದು. ಟ್ರಸ್ಟ್ ಮೀ, 3 to 4 days ಇದನ್ನು ಮಾಡಿ ಕುಡೀರಿ ಅಥವಾ ತಿನ್ನಿ, ಡೆಫಿನೆಟಾಗಿ ಕಡಿಮೆ ಆಗುತ್ತೆ. ಇತ್ತೀಚೆಗೆ ಈ ಚಳಿ, ಬಿಸಿಲು ಎಲ್ಲ ಮಿಕ್ಸ್ ಆಗೋಗ್ತಾ ಇದೆ. ಸೊ
ಹಾಸ್ಪಿಟ್ಲಿಗೆ ಹೋಗಿ ಹೋಗಿ ಸಾಕಾಗಿದೆ. ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಈಸ್ ಹೋಮ್ ರೆಮಿಡಿ. ಚೆನ್ನಾಗಿರುತ್ತೆ, ಬಟ್ ಸಾರಿ, ಐ ಆಮ್ ಡನ್. ಸೊ 2 ದಿವಸದಿಂದ ನೋಡಿದೆ ಕಡಿಮೆ ಆಗುತ್ತೆ ಅಂತ, ಕಡಿಮೆ ಆಗಲಿಲ್ಲ. ಸೊ ಹಾಗಾಗಿ ಇವತ್ತು ಮಾಡಿ ಕುಡಿಬೇಕು ಅಂತ ಕುಡಿತಾ ಇದ್ದೀವಿ. ಯಾಕೆ ಗೊತ್ತಾ, ಸಮ್ಟೈಮ್ಸ್ ನಮ್ಮನೆ ಟೋಕಿ ಹೋಗ್ತಾ ಇದೆ. ಸೊ ಇಲ್ಲಿ ಬಂತು ಅನಿಸುತ್ತೆ, ನಮ್ಮ ಅಜ್ಜಿ ಬಿಡೋಲ್ಲ ಮೇಲೆ ಬರೋಕ್ಕೆ. ಸೊ ಅದಕ್ಕೆ ಅವ್ರಿಗೆ ಕೂಗ್ತಾ ಇದೆ ಅದು. ಸೊ ಈ ರೀತಿ ನೀವು ಮಕ್ಕಳಿಗೂ ಕೂಡ ಆರಾಮಾಗಿ ಮಾಡಿ ಕೊಡಿಸ್ಬೋದು. ಮಕ್ಕಳಿಗೂ ಸಿಹಿ, ಸ್ವಲ್ಪ ಉಪ್ಪು ಎಲ್ಲ ಇರೋದ್ರಿಂದ ಮಕ್ಕಳು ಕೂಡ ತಿಂತಾರೆ, ಹಠ ಮಾಡಲ್ಲ. ಸೊ ಖಾರ ಅಷ್ಟು ನಿಮಗೆ ಅನಿಸೋದಿಲ್ಲ ಕುಡಿಬೇಕಾದ್ರೆ ಅಥವಾ ತಿನ್ನಿಸ್ಬೇಕಾದ್ರೆ ಇದು. ಸೊ ಮಕ್ಕಳಿಗೂ ಕೂಡ ಆರಾಮಾಗಿ ಈ ಹೋಮ್ ರೆಮಿಡಿನ ಮಾಡ್ಬೋದು. ಕೆಮ್ಮು ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಸೊ ಇನ್ನೇನು ಹಾಫ್ ಆನ್ ಅವರಲ್ಲಿ ವಾಕಿಂಗ್ ಹೊಡ್ತಾ ಇದ್ದೀವಿ. ಸೊ ಅದಕ್ಕೆ ನಾನು ಶಾಪಿಂದ ಬೇಗ ಬಂದಿದ್ದೀನಿ. ಸೊ ಮತ್ತೆ ಸಿಗ್ತೀನಿ. ಸೊ ಇನ್ನೇನು ನನ್ನ ಮಗಳು ಬರೋ ಹೊತ್ತಾಯಿತು. ನಾನು ಕ್ವಿಕ್ಕಾಗಿ ಒಂದು ಕೆಮ್ಮಿಗೆ ನಿಮಗೆ ಲೇಹ ಹೇಳ್ಕೊಟ್ಟೆ. ಸೊ ನಾನು ಕೂಡ ಕುಡಿದಿದ್ದೀನಿ. ಸೊ ನನ್ನ ಮಗಳು ಬರ್ತಾಳೆ ಈಗ. ಸೊ ಬಂದ ತಕ್ಷಣ ಅವಳಿಗೊಂದು ಸರ್ಪ್ರೈಸ್ ಇರುತ್ತೆ ಇವತ್ತು. ಏನು ಸರ್ಪ್ರೈಸ್ ಇಲ್ಲ ಅಂಥದ್ದು, ನಾನೇ ಸರ್ಪ್ರೈಸ್ ಅವಳಿಗೆ. ಯಾಕಂದರೆ ನಾನು ಯೂಶ್ವಲಿ ಈ ಟೈಮಲ್ಲಿ ಮನೇಲಿರಲ್ಲ, ನಾನು ಶಾಪಲ್ಲೇ ಇರ್ತೀನಿ. ಬಟ್ ಈಗ ಶಾಪ್ ನೋಡ್ಕೊಳ್ಳೋಕ್ಕೆ ನಾನು ಇಟ್ಟಿದ್ದೀನಿ ಸೇಲ್ಸ್ ಗರ್ಲ್ಸ್ನ. ಸೊ ಹಾಗಾಗಿ ಸ್ವಲ್ಪ ಈ ರೀತಿ ಟೈಮ್ ಫ್ರೀ ಮಾಡಿಕೊಂಡು ನಾನು ವಾಕಿಂಗ್ ಮಾಡ್ಕೊಳ್ತೀನಿ. ಸ್ವಲ್ಪ ನಮಗೋಸ್ಕರ ಟೈಮ್ ಬೇಕಲ್ವಾ. ಸೊ ಹಾಗಾಗಿ ಮಾರ್ನಿಂಗಿಂದ ನಾನು ಬ್ಯುಸಿ ಇರ್ತೀನಿ. ತುಂಬ ಜನ ನನಗೆ ಕೇಳ್ತಾ ಇರ್ತಾರೆ, ಸೊ ಮಾರ್ನಿಂಗೆಲ್ಲ ನೀವು ಕಾಲ್ ಕೂಡ ಎತ್ತಲ್ಲ ಅಂತ. ಎಸ್, ಸೊ ಮಾರ್ನಿಂಗ್ ನನಗೆ ಕಂಪ್ಲೀಟ್ ಪ್ಯಾಕ್ ಆಗಿಬಿಟ್ಟಿರ್ತೀನಿ, ಅಷ್ಟು ಕೆಲಸ ಇರುತ್ತೆ. ಸೊ ಮಾರ್ನಿಂಗಿಂದ ಆಫ್ಟರ್ನೂನ್ವರೆಗೂ ಕುಕಿಂಗಲ್ಲೇ ಬ್ಯುಸಿ ಆಗಿಬಿಟ್ಟಿರ್ತೀನಿ. ಅದಾದಮೇಲೆ ಇಟ್ಸ್ ಮೈ ಟೈಮ್ ಟು ಗೋ ಟು ಮೈ ಶಾಪ್. ಅಲ್ಲಿ ಮಾರ್ನಿಂಗ್ ಒಬ್ಬರು ನೋಡ್ಕೊಳ್ತಾ ಇರ್ತಾರೆ, ಸೊ ಆಫ್ಟರ್ನೂನ್ ಒಬ್ಬರು ಬರ್ತಾರೆ. ಸೊ ಹಾಗಾಗಿ ಮಾರ್ನಿಂಗ್ ಒಬ್ಬರು ನೋಡ್ಕೊಳ್ತಾ ಇರ್ತಾರೆ, ನಾನು ಸ್ವಲ್ಪ ಹೊತ್ತು ಹೋಗ್ತೀನಿ. ಸೊ ನಾನು ಹೋದರೆ 8 o'clockವರೆಗೂ ಇರ್ತೀನಿ. ಬಟ್ ಫ್ರಮ್ ಮಂಡೇ ನಾನು ನಮಗೋಸ್ಕರ ಟೈಮ್ ಮಾಡ್ಕೊಳ್ಳೋದನ್ನು ರೂಢಿ ಮಾಡ್ಕೋಬೇಕು ಅಂತ ಅಂದ್ಕೊಂಡು, ಸೊ ಮಂಡೆಯಿಂದ 4:30 ಒಳಗಡೆ ನಾನು ಬರ್ತೀನಿ. ಸೊ 4:30 ನಾವು ವಾಕ್ ಹೋಗ್ತಾ ಇದ್ದೀವಿ. ಸೊ ನೋಡೋಣ, ಇದರಿಂದನೂ ಕೂಡ ನಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ ಅಂತ. ನೋಡಿ, ನನ್ನ ಮಗಳು ಬರ್ತಾ ಇದ್ದಾಳೆ. ಹೆಲೋ, ಏನಿದೆಲ್ಲ ಈ ಥರ ನೋಡಿ, ರೀಸೆಂಟಾಗಿ ಅವಳು ಮಾಡ್ಕೊಂಡಿರೋದು ನೋಡಿ. ಹಾಯ್ ಮಾಡು. ಸೊ ನೋಡಿದ್ರಲ್ಲ, ನನ್ನ ಮಗಳು ಬಂದಾಯಿತು. ಸ್ವಲ್ಪ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ, ದೆನ್ ವಿಲ್ ಮೀಟ್ ಯು ಲೇಟರ್. ನೋಡಿ ಗೈಸ್, ಬಂದ ತಕ್ಷಣ ಇದನ್ನ ಇಟ್ಕೊಂಡಿದ್ದಾಳೆ. ನಿಮಗೆ ಗೊತ್ತಾಯಿದೇನು ಅಂತ? ಸೊ ನೆನ್ನೆ ನನ್ನ ಹತ್ರ 250-300 ರೂಪಾಯಿ ಕೊಟ್ಟು ಇದನ್ನು ತರಿಸಿದಾಳೆ. ಬಟರ್ ಸ್ಲೈಮ್ ಅಂತೆ, ವೇಸ್ಟ್ ಆಫ್ ಮನಿ. ಏನಕ್ಕದು? ನಮ್ಮ ಅಜ್ಜಿ ತಂದು ನೀರು ಕೊಟ್ಟಿದ್ದಾರೆ. ನಮ್ಮ ಅಜ್ಜಿ ನೋಡಿ ಎಂತ ಸ್ಲೈಮ ನೋಡಲ್ಲಿ ಹೇಗಿದೆ ಈಗ. ನನ್ನೇನು ಚೂರು ಚೂರು ಮಾಡಿ ಆ ಹುಡುಗಿ ಕೊಟ್ಟು ಅವಳು ಪಾಲು ಮಾಡಿಕೊಂಡು ಎಲ್ಲ ಕೆಲಸ ಮಾಡಿ ಅದಕ್ಕೆ ಅಲ್ಲಿ ಹಚ್ಚಿದ್ದಾರೆ ಅಂತ ನಾನು ಬೈದವರಿಗೆ. ವಯಸ್ಸಾದವರೊಬ್ರು ಇರಬೇಕು ಗೈಸ್, ವಯಸ್ಸಾದವರೊಬ್ರು ಇರಬೇಕು ಮನೇಲಿ. ನೋಡಿ, ಹಿಂಗೆ ಮಕ್ಕಳಿಗೆ ಸರಿಯಾಗಿ ಹೇಳ್ತಾ ಇರ್ತಾರೆ ಅಲ್ವಾ ಮಗ? ಇವರಿಬ್ರದ್ದು ಹಿಂಗೆ ನಡೀತಾ ಇರುತ್ತೆ ಡೈಲಿ. ಬಟ್ ನನಗೆ ನೋಡಕ್ ಸಿಗ್ತಾ ಇದ್ದಿರ್ಲಿಲ್ಲ ಡೈಲಿ. ಇವಾಗ ಡ್ಯಾನ್ಸ್ ಮಾಡಬೇಕು. ಅದೇನು ತಿಂದಿದ್ಯಾ? ಚಾಕ್ಲೇಟಾ? ಡಾರ್ಕ್ ಫ್ಯಾಂಟಸಿ ಇಟ್ಟಿದೆಯಲ್ಲ.
ಓ ಮೈ ಗಾಡ್, ನಾನೇ ನಿಂಗೆ ಜಂಕ್ ಕೊಟ್ಟಿದ್ದೀನಾ? ಮಿಕ್ಸರ್ ಕೊಟ್ಟಿದ್ದೆ. ಬಾಬಾ ಆ ಕರ್ಚೀಫ್ ಹಾಕ್ಲಿಲ್ಲ ಮಮ್ಮಿ ಈ ತಿಂಡಿ ಬಾಕ್ಸಿಗೆ ಹಾಕಿದ್ದಾರೆ. ಜಾಕೆಟ್ ಇದೆ. ಜಾಕೆಟ್. ಜಾಕೆಟ್ ಅದೇ ನಾನು ನೋಡುದು. ಇದೆ ನೋಡಿ ಜಾರಕಬಂಡೆ ನಗರವನ. ಸೊ ನೀವಿಲ್ಲಿಗೆ ವಿಸಿಟ್ ಮಾಡಿ ಆರಾಮಾಗಿ ಆಕ್ಸಿಜನ್ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಸೊ ಇದು ನಿಮಗೆ ಹೋಗ್ತಿದ್ದಾಗೆ ಎಂಟ್ರೆನ್ಸಲ್ಲಿ ಕಾಣಿಸುತ್ತೆ. ಸೊ ಆರಾಮಾಗಿ ನೀವು ವಾಕ್ ಮಾಡ್ಕೋಬೋದು. ನೋಡಿ ನಾವು ಆಲ್ಮೋಸ್ಟ್ ಹಾಫ್ ವೇ ಬಂದುಬಿಟ್ಟಿದ್ದೀವಿ. ಅದಾದಮೇಲೆ ನಾನು ವಿಡಿಯೋ ಮಾಡ್ತೀನಿ, ಯಾಕಂದರೆ ವಾಕಿಂಗ್ ಮಾಡುವಾಗ ಫಸ್ಟು ವಾಕ್ ಮಾಡೋದೇ ಕಾನ್ಸಂಟ್ರೇಷನ್ ಇರುತ್ತೆ ನಮ್ಮದು. ಯಾಕಂದರೆ 8 ಕಿಲೋಮೀಟರ್ 1.5 ಅವರ್ಸ್ ಒಳಗಡೆ ನಾವು ಕವರ್ ಮಾಡಬೇಕು. ಅದಕ್ಕೋಸ್ಕರ ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಈ ನೇಚರ್ ಎಲ್ಲಿ ಸಿಗುತ್ತೆ? ಸೇ ಹಾಯ್. ಆಹಾ, ಇದೆ ನೋಡಿ ಗೈಸ್ ಆಕ್ಸಿಜನ್ ಪಾರ್ಕ್. ವೆರಿ ಬ್ಯೂಟಿಫುಲ್ ವಿತ್ ಲಾಟ್ಸ್ ಆಫ್ ಆಕ್ಸಿಜನ್. ಯಾರು ಬೇಕಾದರೂ ಬರ್ಬೋದು. 10 ರೂಪಾಯಿ ಟಿಕೆಟು. ಇಟ್ಸ್ ಆಲ್ಮೋಸ್ಟ್ 8 ಕಿಲೋಮೀಟರ್ಸ್ ಅಲ್ವಾ ಟೋಟಲು, ಫುಲ್ ರೌಂಡ್. ಹೇಗೆ ಅನಿಸ್ತದೆ ರಜನಿ ಅವರೇ? ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ವಾಕಿಂಗ್ ಇಸ್ ದ ಬೆಸ್ಟ್ ಎಕ್ಸರ್ಸೈಸ್. ಹಾಂ ಹೌದು, ಕಾಲೇಜ್ ಸಚ್ ಅ ಬ್ಯೂಟಿ ಗೈಸ್. ನೋಡಿ ವಾವ್, ಈ ಟ್ರೀ ಪಾರ್ಕಲ್ಲಿ ಸಿಕ್ಕಾಬಡೆ ಪೀಕಾಕ್ಸ್ ಇದೆ. ಸೊಸಿ ಅದಕ್ಕೊಂದು ಪ್ರೂಫ್ ಸಿಕ್ಕಿದೆ ನಮಗೆ. ವೆರಿ ನೈಸ್. ಗರಿ, ನವಿಲು ಗರಿ ಜಸ್ಟಿಸ್ ಮಾಡ್ತಲ್ಲ ಕ್ಯಾಮ್ರಾ. ಸಿ ವಾವ್, ನೈಸ್. ನಾವು ಸ್ಟಾರ್ಟಿಂಗ್ ಬರ್ಬೇಕಂದ್ರೆ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಮಧ್ಯದಲ್ಲೆಲ್ಲ ಹೊಟ್ಟೋಗ್ಬಿಟ್ಟಿದ್ದೀವಿ. ಅದೊಂದು ಚಿಕ್ಕದೊಂದು ಪಾಂಡ್ ಥರ ಇದೆ. ಹೌದು ಆಯಿತಾ, ಆ ಪಾಂಡ್ ಹತ್ರ ಹೆಂಗೆ ಚಿಕ್ಕ ಎಲ್ಲ ಬರುತ್ತೆ. ಈ ನೀರು ಕುಡಿಯೋದಕ್ಕೆ ಸಖತ್ತು ಕಾಂಟ್ರೆಕ್ಟ್ ಥರ ಭಯನ ಆಗೋದು. ಅವಾಗ ರೂಟ್ ಗೊತ್ತಿರ್ತಿದ್ರೆ ಆಮೇಲೆ ಅವ್ರು ಹೇಳಿದ್ವಿ ಕಾಂಪೌಂಡ್ ತೊಗೊಂಡೋಗಿ ಒಂದು ರೌಂಡ್ ಕಂಪ್ಲೀಟ್ ಮುಂಚೆ ಮಧ್ಯದೆಲ್ಲ ನುಕ್ಕೊಂಡು ಹೋಗ್ತಿದ್ವಿ. ನೋಡಿ ಗೈಸ್, ಈ ಹಬ್ಬ ಹತ್ತಿಬಿಟ್ರೆ ನಾವು ಹಬ್ಬ ಅಲ್ಲಿಗೆ ಆಲ್ಮೋಸ್ಟ್ 4 ಕಿಲೋಮೀಟರ್ಸ್ ಅಷ್ಟೇ. 4 ಕಿಲೋಮೀಟರ್ಸ್ ಫಿನಿಷ್ ಮಾಡ್ತೀವಿ. ಸೊ ಹಿಂಗಿದೆ ನಮ್ಮ ಟ್ರೀ ಪಾರ್ಕ್. ಸೊ ಯಾರ್ಯಾರು ವಾಕ್ ಮಾಡಬೇಕು, ಹಾಗೆ ಹೆಲ್ದಿಯಾಗಿರಬೇಕು, ಸ್ಟ್ರೆಸ್ ಕಡಿಮೆ ಆಗಬೇಕು, ಪ್ಲೀಸ್ ಡೂ ವಿಸಿಟ್ ಆಕ್ಸಿಜನ್ ಪಾರ್ಕ್, ನ್ಯಾಷನಲ್ ಟ್ರೀ ಪಾರ್ಕ್. ಜಾರಕಬಂಡೆ ಕಾವಲ್. ಎಸ್, ಜಾರಕಬಂಡೆ ಕಾವಲ್. ಈಗ ಇಷ್ಟಪ್ಪ ಹತ್ಕೊಂಬಂದಿದ್ದೀವಿ ನಾವು. ಸೊ ಇದು ಆಕ್ಸಿಜನ್ ಪಾರ್ಕ್ನ ಜಲಕ್ ನಾನು ನಿಮಗೆ ತೋರಿಸಿದ್ದೀನಿ, ನಿಮ್ಗೆ ಡೀಟೇಲ್ ಕೂಡ ಕೊಟ್ಟಿದ್ದೀನಿ. ಸೊ ಯಾರ್ಯಾರು ವಿಸಿಟ್ ಮಾಡೋಕ್ಕಾಗತ್ತೆ, ಡೂ ವಿಸಿಟ್. ತುಂಬ ರಿಫ್ರೆಶಿಂಗ್ ಇರುತ್ತೆ. ಸೊ ಸ್ಯಾಟರ್ಡೆ ಸಂಡೇ ತುಂಬ ಜನ ಬರ್ತಾರೆ ಇಲ್ಲಿ. ಸೊ ನೀವು ಕೂಡ ವಿಸಿಟ್ ಮಾಡ್ಬೋದು. ಹಾಗೆ ನಾವು ಸಂಡೇ ಒಂದು ರೀಲೆಲ್ಲ ಮುಗಿಸ್ಕೊಂಡು ಬೇಗ ಬೇಗ ವಾಕ್ ಮಾಡಿ ಮನೆ ಕಡೆ ಹೊರಡ್ತೀವಿ, ಲೇಟ್ ಆಗ್ತಾಯಿದೆ. ಸೊ ಡೂ ಚೆಕ್ ಅವರ್ ರೀಲ್. So finally after 2 hours of walking ನಾವು ಮನೆಗೆ ಬಂದಾಯಿತು. ಸೊ ಈಗ ಹೋಮ್ವರ್ಕ್ ಟೈಮ್. ಸೊ ಹೋಮ್ವರ್ಕ್ ಮಾಡಿಸ್ಬಿಟ್ಟು ಹೋಮ್ವರ್ಕ್ ಮಾಡೋಕ್ಕೆ ಮಾತ್ರ ರೆಡಿ ಇರಲ್ಲ ಇವಳು ಯಾವಾಗ್ಲೂ. ಸೊ ತುಂಬ 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 ರಿಫ್ರೆಶಿಂಗ್ ವಾಕಿಂಗ್ ಆಗಿತ್ತು ನಮ್ಮದು. ಸೊ ನೀವು ಈ ರೀತಿ ರಿಫ್ರೆಶಿಂಗ್ ವಾಕಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಪ್ಲೀಸ್ ಡೂ ವಿಸಿಟ್ ನ್ಯಾಷನಲ್ ಟ್ರೀ ಪಾರ್ಕ್, ಜಾರಕಬಂಡೆ ಕಾವಲ್. ಓಕೆ, ಸೊ ನಿಮಗಿಲ್ಲಿ ತುಂಬ ತುಂಬ
ತುಂಬ ಎನರ್ಜಿ ಸಿಗುತ್ತೆ. ಆ್ಯಕ್ಚುಲಿ ಒಳ್ಳೆ ಆಕ್ಸಿಜನ್ ಸಿಗುತ್ತೆ. ಸೊ ಡೂ ಟ್ರೈ. ಆಮೇಲೆ ನಾನು ಕಮೆಂಟ್ ಮಾಡಿ. ತುಂಬ ಜನ ಮೋಸ್ಟ್ ಪ್ರಾಬಬ್ಲಿ ವ್ಲಾಗ್ ಹಾಕಿರ್ತಾರೆ ಇದ್ರ ಬಗ್ಗೆ, ಬಟ್ ನಾನು ಸುಮಾರು ನಿಮಗೆ ತೋರಿಸಿದ್ದೀನಿ. ಅದ್ರ ಖುಷಿನೇ ಬೇರೆ, ಅಲ್ಲಿ ವ್ಲಾಗ್ ಮಾಡೋ ಖುಷಿನೇ ಬೇರೆ, ಅಲ್ಲಿ ಹೋಗೋ ಖುಷಿನೇ ಬೇರೆ, ಅಲ್ಲಿ ವಾಕ್ ಮಾಡೋ ಖುಷಿನೇ ಬೇರೆ. ಸೊ ನೀವು ಕೂಡ ಅದನ್ನು ಅನುಭವಿಸ್ಬೇಕು. ಓಕೆ, ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಡಾ.